ಕೆಲವು ಕ್ಷಣಗಳು ಮಾತ್ರ ಇದೆ. ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಎಂಟ್ರಿ ಆಗೋದಕ್ಕೆ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಕ್ಷಣದ ಮಾಹಿತಿಯನ್ನ ನೀಡುವಂತಹ ಪ್ರಯತ್ನವನ್ನ ನಿಮ್ಮ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಂದಿಳಿಯುತ್ತಾರೆ. ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರ್ತಾ ಇದೆ ಲುಫ್ತಾನ್ಸಾ ಏರ್ಲೈನ್ಸ್ ನ ವಿಮಾನ. LH764 ಫ್ಲೈಟ್ ನ ಬಿಸಿನೆಸ್ ಕ್ಲಾಸ್ ನ ನಂಬರ್ 8G ಸೀಟ್ ನಲ್ಲಿ ಬರ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಕೆಲವೇ ನಿಮಿಷಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರಿರುವಂತಹ ವಿಮಾನ ಲ್ಯಾಂಡ್ ಆಗುತ್ತೆ. ಕೇವಲ 351 ಕಿಲೋಮೀಟರ್ ದೂರದಲ್ಲಿದೆ ವಿಮಾನ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್. ಕೇವಲ 351 ಕಿಲೋಮೀಟರ್. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರ ಆಗಮನ ಆಗುತ್ತೆ. ಕಳೆದ 1 ತಿಂಗಳಿನಿಂದ ಇದ್ದಂತಹ ಕಾಯುವಿಕೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಶೀಘ್ರವಾಗಿ ಆಗಬೇಕು ಅನ್ನುವಂತಹ ಆಗ್ರಹಗಳೆಲ್ಲ ಕೇಳಿಬರ್ತಾ ಇತ್ತು. ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿಯೇ ಇದ್ದಾರೆ ಪ್ರಜ್ವಲ್. ಸಂದೇಶ, ಸದ್ಯಕ್ಕೆ ಯಾವ ರೀತಿಯಾದಂತಹ ಚಿತ್ರಣ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ ಕಂಡು ಬರ್ತಾ ಇದೆ? ನೋಡಿ, ಸಮಯ ಕಡಿಮೆ ಆಗ್ತಾ ಇದೆ. ಇನ್ನು ಹೆಚ್ಚು ಕಮ್ಮಿ 40-45 ನಿಮಿಷಗಳ ಸಮಯ ಮಾತ್ರ ಬಾಕಿ ಉಳಿದಿರೋದು. ಸಂದೇಶ್. ವಿದ್ಯುಶ್ರೀ, ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ CISF ಹಾಗೆ CRPC ಪೊಲೀಸರು ಕೂಡ ಈಗಾಗಲೇ ನಿಯೋಜನೆಗೊಂಡಿದ್ದಾರೆ. ಜೊತೆಗೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಕಂಪ್ಲೀಟ್ ಆಗಿ ಅವ್ರಿಗೆ ಭದ್ರತೆಯನ್ನ ಕೊಡುವಂತ ಕೆಲಸವನ್ನ, ಯಾಕಂದ್ರೆ ಅವರು ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಕಂಪ್ಲೀಟ್ ಆದ ಭದ್ರತೆಯನ್ನ ಕೊಟ್ಟಿದ್ರೆ. ಇನ್ನೇನು 340 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದ್ದಾರೆ. 340 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಇನ್ನೇನು 1.25 ಗಂಟೆಯ ಒಳಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ರನ್ವೇನಲ್ಲಿ ಆ ಒಂದು ಲುಫ್ತಾನ್ಸಾ ವಿಮಾನ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದ ಬಳಿಕ ಅವರ ಒಂದು ಕಂಪ್ಲೀಟ್ ಪ್ರೊಸೀಜರ್ಸ್ಗಳು ಆಗ್ತಾ ಹೋಗ್ತಾ ಇದ್ರೆ, ಒಂದು ಕಡೆ ಒಳಗಡೆ ಪ್ರೊಸೀಜರ್ಸ್ ಆಗ್ತಾ ಇರುತ್ತೆ, ಮತ್ತೊಂದು ಕಡೆ ಇನ್ನೇನು ಸಮಯ ಹತ್ರ ಬರ್ತಿದ್ದಂತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚಳ ಮಾಡಿದ್ರೆ, ಮತ್ತೊಂದು ಕಡೆ ಏರ್ಪೋರ್ಟ್ ನಿಂದ ಬೆಂಗಳೂರಿಗೆ ತೆರಳುವಂತ ಮಾರ್ಗದಲ್ಲೂ ಕೂಡ ಈಗಾಗಲೇ ಟೋಲ್ನ ಬಳಿ, ಅಂದ್ರೆ ದೇವನಹಳ್ಳಿ ಟೋಲ್ನ ಬಳಿ ಕೂಡ ಈಗಾಗಲೇ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಆ ಒಂದು ವೆಹಿಕಲ್ ಬರ್ತಿದ್ದಂತ ಸಂದರ್ಭದಲ್ಲಿ ಅಥವಾ ಪ್ರಜ್ವಲ್ ರೇವಣ್ಣ ಯಾವ ಒಂದು ವೆಹಿಕಲ್ ನಲ್ಲಿ ಪ್ರಯಾಣಿಸ್ತಿರ್ತಾರೆ, ಆ ವೆಹಿಕಲ್ ಬರ್ತಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಟೋಲ್ ಗೇಟ್ ನ ಬಳಿ ಕೂಡ ಈಗಾಗಲೇ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಇನ್ನೇನು ಕೆಲವು ನಿಮಿಷಗಳಲ್ಲಿ ಬಂದು ಈ ಲುಫ್ತಾನ್ಸಾ ವಿಮಾನ ಬಂದು ಇಲ್ಲಿ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದ ನಂತರ ಏನೆಲ್ಲ ಪ್ರೊಸೀಜರ್ಸ್ ಮಾಡಬೇಕು ಅದಕ್ಕೆ ಇಮಿಗ್ರೇಷನ್ ಅಧಿಕಾರಿಗಳು ತಯಾರಿಯನ್ನು ನಡೆಸಿದ್ರೆ, ಮತ್ತೊಂದು ಕಡೆ ಈಗಾಗಲೇ SIT ಪೊಲೀಸರು ಕೂಡ ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೊಕ್ಕಾಮನ್ನ ಹೂಡಿದ್ದಾರೆ. ಬೇರೆ ಬೇರೆ ವೇಸ್ಗಳು ಕೂಡ ಇದಾವೆ, ಅಂದ್ರೆ ಇಲ್ಲಿಂದ ಡಿಪಾರ್ಚರ್ ಆಗೋದಕ್ಕೆ ಅಥವಾ ಹೊರ ಬರೋದಕ್ಕೆ ಬೇರೆ ಬೇರೆ ಜಾಗಗಳು ಕೂಡ ಇದ್ದಾವೆ. ಆ ಜಾಗಗಳಿಂದ ಕರ್ಕೊಂಡು ಹೋಗೋದಕ್ಕೆ, ಅಂದ್ರೆ ಮೆಡಿಕಲ್ ಚೆಕಪ್ ಬಾಕಿ ಇರೋದ್ರಿಂದ ಈಗ ಆ ಒಂದು ಪ್ರೊಸೀಜರ್ಸ್ ಮುಗಿಯೋದಕ್ಕೂ ಕೂಡ 1 ಗಂಟೆಯಿಂದ 1.5 ಗಂಟೆಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಹಾಗಾಗಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ SIT ಅಧಿಕಾರಿಗಳು ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಭದ್ರತೆಗಾಗೂ ಕೂಡ, ಯಾಕಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊರಭಾಗಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಆಗಮಿಸೋದ್ರಿಂದ ಈಗಾಗಲೇ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಅವರು ಬಂದ ನಂತರ ಏನೆಲ್ಲ ಪ್ರೊಸೀಜರ್ಸ್ ಗಳನ್ನ ಮಾಡಬೇಕು, ಜೊತೆಗೆ ಅವರನ್ನ ಯಾವ ರೀತಿ ವಶಕ್ಕೆ ಪಡಿಬೇಕು, ಜೊತೆಗೆ ಕಂಪ್ಲೀಟ್ ಈ ಡಾಕ್ಯುಮೆಂಟ್ ಅಂದ್ರೆ ಪೇಪರ್ ವರ್ಕ್ಸ್ ಗಳೇನಿದಾವೆ ಆ ಪೇಪರ್ ವರ್ಕ್ಸ್ ಗಳನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಡಾಕ್ಯುಮೆಂಟ್ ಗಳನ್ನ ಕೂಡ ಅಥವಾ ದಾಖಲಾತಿಗಳನ್ನ ಕೂಡ ಈಗಾಗಲೇ ಸಿದ್ಧತೆಯನ್ನು ನಡೆಸಿದ್ದು, ಅವರು ಬಂದ ನಂತರ ಅವರ ಐಡೆಂಟಿಫಿಕೇಶನ್ ಆಗುತ್ತೆ. ಐಡೆಂಟಿಫಿಕೇಶನ್ ಆದ ನಂತರ ಅವರ ಪಾಸ್ಪೋರ್ಟ್, ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದನ್ನ ವಶಕ್ಕೆ ಪಡ್ಕೊಂಡು ಅದರ ಮೇಲೆ ಆಗಿರುವಂತಹ ಲುಕ್ಔಟ್ ನೋಟಿಸ್ ಹಾಗೆ ಈಗಾಗಲೇ ಜಾರಿಯಾಗಿರುವಂತಹ ಬ್ಲೂ ಕಾರ್ನರ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದು ಪ್ರೊಸೀಜರ್ಸ್ ಗಳು ಆಗ್ತವೆ. ಜೊತೆಗೆ ಯೆಲ್ಲೋ ಪೇಜ್ ಸೈನ್ ಗಳನ್ನ ಕೂಡ, ಅಂದ್ರೆ 3 ಯೆಲ್ಲೋ ಪೇಜ್ ಸೈನ್ ಗಳನ್ನ ಕೂಡ ಆಗುತ್ತೆ. ಆ ಯೆಲ್ಲೋ ಪೇಜ್ ಸೈನ್ ಗಳೇನಿರ್ತವೆ ಆ ಸಹಿಗಳನ್ನ ಪಡೆದು ಅದಾದ ನಂತರ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಜೊತೆಗೆ ಲೋಕಸಭಾ ಸ್ಪೀಕರ್ಗೂ ಕೂಡ ಇಂಟಿಮೇಷನ್ ಅನ್ನ ಮಾಡಬೇಕಾಗುತ್ತೆ. ಅಂದ್ರೆ ಈ ರೀತಿಯಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಒಬ್ಬ ಸಂಸದನ ವಿರುದ್ಧ ಇಶ್ಯೂ ಆಗಿತ್ತು ಅಥವಾ ಲುಕ್ಔಟ್ ನೋಟಿಸ್ ಇಶ್ಯೂ ಆಗಿತ್ತು, ಈತನ ಮೇಲೆ ಕ್ರಿಮಿನಲ್ ಕೇಸಸ್ಗಳು ಇರೋದ್ರಿಂದ ಆತನನ್ನ ನಾವು SIT ವಶಕ್ಕೆ ಕೊಡ್ತಾ ಇದ್ದೀವಿ, SIT ಅಧಿಕಾರಿಗಳು ಅರೆಸ್ಟ್ ಮಾಡೋದಕ್ಕೆ, ಯಾಕಂದ್ರೆ ಈಗಾಗಲೇ ಅರೆಸ್ಟ್ ವಾರೆಂಟ್ ಇದೆ ಅಂತೇಳಿ ಆ ಒಂದು ಮಾಹಿತಿಯನ್ನ ಲೋಕಸಭಾ ಸ್ಪೀಕರ್ಗೆ ಇಂಟಿಮೇಟ್ ಮಾಡುವಂತ ಕೆಲಸವನ್ನ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಮಾಡ್ತವೆ. ಈ ಎಲ್ಲಾ ಪ್ರೊಸೀಜರ್ಸ್ ಗಳನ್ನ ಕೂಡ ಇಮಿಗ್ರೇಷನ್ ನ
ಚೀಫ್ ಯಾರಿರ್ತಾರೆ ಚೀಫ್ ಆಫೀಸರ್, ಆ ಚೀಫ್ ಆಫೀಸರ್ ಕಂಪ್ಲೀಟ್ ಆದ ಪ್ರೊಸೀಜರ್ಸ್ ಗಳನ್ನ ಕೂಡ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈಗ ಸದ್ಯ ಇಲ್ಲಿಗೆ ಬಂದು ಲ್ಯಾಂಡ್ ಆದ ನಂತರ ಏನೆಲ್ಲ ಪ್ರೊಸೀಜರ್ಸ್ ಗಳನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ವರ್ಕ್ಸ್ ಅನ್ನ ಎಲ್ಲವನ್ನು ಕೂಡ ಡಾಕ್ಯುಮೆಂಟ್ ಗಳನ್ನ ರೆಡಿ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಏರ್ಪೋರ್ಟ್ ನ ಹೊರಭಾಗದಲ್ಲಿ ಈಗಾಗಲೇ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ವಿದ್ಯೇಶ್ ಸಂದೇಶ, ಒಳಭಾಗದಲ್ಲಾಗುವಂತಹ ಪ್ರೊಸೀಜರ್, ಅದಾದ ನಂತರ ಆಗುವಂತಹ ಅರೆಸ್ಟ್ ಪ್ರಕ್ರಿಯೆ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ವಿವರಿಸಿದ್ರಿ. ಒಂದು ಸಲ ಏರ್ಪೋರ್ಟ್ ನಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಹೊರಗಡೆ ಕರ್ಕೊಂಡು ಬಂದಂತಹ ನಂತರದಲ್ಲಿ ಆ ನಂತರ ಆಗುವಂತಹ ಕಾನೂನಾತ್ಮಕ ಪ್ರಕ್ರಿಯೆಗಳು ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ, ಮೊದಲು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಅದಾದ ನಂತರ ಯಾವ ಕಡೆ ಶಿಫ್ಟ್ ಮಾಡಲಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನ? ಸಂದೇಶ್. ವಿದ್ಯುಶ್ರೀ, ಈಗ ಅರೆಸ್ಟ್ ಪ್ರೊಸೀಜರ್ ಆದ ನಂತರ ಅಂದ್ರೆ ಇಲ್ಲಿ ಕಂಪ್ಲೀಟ್ ಇಮಿಗ್ರೇಷನ್ ಪ್ರೊಸೀಜರ್ಸ್ ಗಳನ್ನ ಮುಗಿಸಿ ಅರೆಸ್ಟ್ ಪ್ರೊಸೀಜರ್ ಆದ ನಂತರ ಅವರನ್ನ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಗುತ್ತೆ. ಬೋರಿಂಗ್ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ರೆಗ್ಯುಲರ್ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಲಾಗುತ್ತೆ. ಅಂದ್ರೆ ಅಲ್ಲಿ ರೆಗ್ಯುಲರ್ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ಅದಾದ ನಂತರ SITಗೆ ಅವರನ್ನ ನೇರವಾಗಿ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಒಟ್ಟು 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ಅನ್ನ ಅಥವಾ ಅವರ ಒಂದು ವರ್ಷನ್ ಏನಿದೆ ಅಥವಾ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತ ಕೆಲಸವನ್ನ SIT ಅಧಿಕಾರಿಗಳು ಕೂಡ ಮಾಡ್ತಾರೆ. ಅದಾದ ನಂತರ SIT ಅಧಿಕಾರಿಗಳು ಕಂಪ್ಲೀಟ್ ಆದ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡ ನಂತರ SIT ಅಧಿಕಾರಿಗಳು ಆ ಹೇಳಿಕೆಯ ಆಧಾರದ ಮೇಲೆ ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡ್ತಾರೆ. ಅಂದ್ರೆ ರಿಮ್ಯಾಂಡ್ ಅರ್ಜಿಯನ್ನ ರೆಡಿ ಮಾಡಿ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಸಪರೇಟ್ ಆದ ರಿಮ್ಯಾಂಡ್ ಅರ್ಜಿಗಳನ್ನ ರೆಡಿ ಮಾಡಿ 3 ಅರ್ಜಿಗಳಲ್ಲಿ ಯಾವ ಕಾರಣಕ್ಕಾಗಿ ನಮ್ಮ ಕಸ್ಟಡಿಗೆ ಇವರು ಬೇಕಾಗಿದ್ದಾರೆ, ಈಗ ಸಂತ್ರಸ್ತ ಮಹಿಳೆಯರು ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಈ ಎಲ್ಲಾ ಸಾಕ್ಷಿಗಳನ್ನ ನಾವು ಕಲೆ ಹಾಕಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ಈಗ ಸ್ಥಳ ಮಹಜರು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಹಾಗಾಗಿ ರಿಮ್ಯಾಂಡ್ ಅರ್ಜಿಯಲ್ಲಿ ಅವರು ಇದೆಲ್ಲವನ್ನು ಕೂಡ ಮೆನ್ಷನ್ ಮಾಡಿ ನಮ್ಗೆ ಇಷ್ಟು ದಿನಗಳ ಕಾಲ ಕಸ್ಟಡಿಗೆ ಬೇಕು ಅಂತ ಕೇಳುವಂತ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಡೇಸ್ 14 ಡೇಸ್ ಇರೋದ್ರಿಂದ ಕಂಪ್ಲೀಟ್ 14 ಡೇಸ್ ಕೂಡ ಕೇಳುವಂತ ಸಾಧ್ಯತೆಗಳಿರ್ತವೆ. ಬಿಕಾಸ್ 3 ಪ್ರಕರಣಗಳು ಕೂಡ ಇರೋದ್ರಿಂದ, ಅಂದ್ರೆ 3 ಅತ್ಯಾಚಾರ ಪ್ರಕರಣಗಳು ಇರೋದ್ರಿಂದ ಆ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಆದ ಏನು ಪ್ರೊಸೀಜರ್ಸ್ ಗಳನ್ನ ಅಥವಾ ತನಿಖೆಯನ್ನ, ಇಂಟರಾಗೇಷನ್ ಹಾಗೆ ಇನ್ವೆಸ್ಟಿಗೇಷನ್ ಎರಡನ್ನೂ ಕೂಡ ಮಾಡಬೇಕಾಗಿದೆ. ಹಾಗಾಗಿ ಇವರು ನಮ್ಮ ಕಸ್ಟಡಿಗೆ ಬೇಕು. ಜೊತೆಗೆ ಇವರಿಂದ ನಾವು ಡಿವೈಸಸ್ ಗಳನ್ನ, ಯಾಕಂದ್ರೆ ಸಾಕಷ್ಟು ವಿಡಿಯೋಗಳು ಈಗಾಗಲೇ ವೈರಲ್ ಆಗಿದೆ, ಆ ವಿಡಿಯೋಗಳನ್ನ ಖುದ್ದು ಪ್ರಜ್ವಲ್ ರೇವಣ್ಣ ಅವರೇ ಈಗಾಗಲೇ ಏನು ಕಂಪ್ಲೀಟ್ ಆಗಿ ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳಿರೋದ್ರಿಂದ ಆ ಒಂದು ಮದರ್ ಡಿವೈಸ್ ಅನ್ನ ಕೂಡ ಈಗ ವಶಕ್ಕೆ ಪಡಿಬೇಕಾಗುತ್ತೆ. ಹಾಗಾಗಿ ಈಗ ಸಿಕ್ಕಿರುವಂತ ಎವಿಡೆನ್ಸ್ ಗಳೇನಿದಾವೆ ಅವೆಲ್ಲವೂ ಕೂಡ ಸೆಕೆಂಡರಿ ಎವಿಡೆನ್ಸ್ ಆಗ್ತವೆ. ಸೆಕೆಂಡರಿ ಎವಿಡೆನ್ಸ್ ಆಗಿರೋದ್ರಿಂದ ಪ್ರೈಮರಿ ಎವಿಡೆನ್ಸ್ ಏನು ಅಂದ್ರೆ ಯಾವ ಡಿವೈಸ್ ನಲ್ಲಿ, ಮದರ್ ಡಿವೈಸ್ ನಲ್ಲಿ ಅವರ ಕಂಪ್ಲೀಟ್ ಆದ ಒಂದು ಚಿತ್ರಣವನ್ನ ಮಾಡಿದ್ದಾರೆ, ಆ ಮೊಬೈಲ್ ಅನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಜೊತೆಗೆ ಅದಾದ ನಂತರ ಮೆಡಿಕಲ್ ಚೆಕಪ್, ಪ್ರಮುಖವಾಗಿರುವಂತದ್ದು ನಿರ್ಭಯ ಪ್ರಕರಣ ಆದ ನಂತರ ಯಾವುದೇ ಒಬ್ಬ ಆರೋಪಿಯಿಂದ ಸಾಕಷ್ಟು ಸ್ಯಾಂಪಲ್ಸ್ ಗಳನ್ನ, ಅಂದ್ರೆ ಪ್ರೈಮರಿ ಹಂತದಲ್ಲಿ ಈ ಪುರುಷತ್ವ ಪರೀಕ್ಷೆ ಅನ್ನೋದು ಅದಾದ ನಂತರ, ಅಂದ್ರೆ ಪುರುಷತ್ವ ಪರೀಕ್ಷೆ ಮಾಡಬೇಕು ಅಂದ್ರೆ ನಾನು ಅತ್ಯಾಚಾರವೆಸಗಿಲ್ಲ ಅಂತ ಹೇಳಿ ಅಫಿಡೇವಿಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಅಫಿಡೇವಿಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ಪುರುಷತ್ವ ಪರೀಕ್ಷೆ ಆಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಏನು ಪ್ರೈಮರಿ ಹಂತದ ಮೆಡಿಕಲ್ ಚೆಕಪ್ ನಲ್ಲಿ ಪ್ಯೂಬಿಕ್ ಹೇರ್ ಗಳನ್ನ ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಈಗ ಏರ್ಪೋರ್ಟ್ ನ ಒಂದು ರನ್ವೇ ಕೂಡ ಇಲ್ಲಿಂದ ನಾವು ಗಮನಿಸಬಹುದು. ಅಂದ್ರೆ ಏರ್ಪೋರ್ಟ್ ನ ಈ ಒಂದು ರನ್ವೇ ಏನಿದೆ, ರನ್ವೇ ಈಗ ಕಾಣಿಸ್ತಿರುವಂತ ರನ್ವೇನಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಫ್ಲೈಟ್ ಕೂಡ ಬಂದು ಲ್ಯಾಂಡ್ ಆಗುತ್ತೆ. ನಾನು ಆಗ್ಲೇ ಹೇಳ್ತಿದ್ದಂಗೆ ಮೆಡಿಕಲ್ ಚೆಕಪ್ ಸಂದರ್ಭದಲ್ಲೂ ಕೂಡ ಪ್ಯೂಬಿಕ್ ಹೇರ್ ಏನಿದೆ, ಅಂದ್ರೆ ಆ ಒಂದು ಪ್ಯೂಬಿಕ್ ಹೇರ್ ಅನ್ನ ಕೂಡ ಕಲೆಕ್ಟ್ ಮಾಡಿದ್ರೆ ಬ್ಲಡ್ ಸ್ಯಾಂಪಲ್ ಹಾಗೆ ಉಗುರನ್ನ 3 ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಯಾಕಂದ್ರೆ ನಿರ್ಭಯ ಪ್ರಕರಣ ಆದ ನಂತರ ಪೋಕ್ಸೋ ಹಾಗೆ ಅತ್ಯಾಚಾರ ಪ್ರಕರಣಗಳಲ್ಲಿ ಕೆಲವೊಂದು ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಈಗಾಗಲೇ ಆದೇಶ ಇರೋದ್ರಿಂದ ಪ್ಯೂಬಿಕ್ ಹೇರ್, ಬ್ಲಡ್ ಸ್ಯಾಂಪಲ್ಸ್ ಹಾಗೆ ಉಗುರಿನ ಸ್ಯಾಂಪಲ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಬಿಕಾಸ್ ಅವೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲೂ ಕೂಡ ಯೂಸ್ ಆಗ್ತದೆ. ಹಾಗಾಗಿ ಆ ಒಂದು ವಿಡಿಯೋ ಟ್ಯಾಲಿಗ್ ಆಗಿರ್ಬೋದು, ಜೊತೆಗೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ಹಂತದಲ್ಲಿ ಅಂದ್ರೆ ಮೆಡಿಕಲ್ ಚೆಕಪ್ ಮಾಡಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಇವತ್ತು ರೆಗ್ಯುಲರ್ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ. ಕಸ್ಟಡಿಗೆ ಪಡೆದ ಬಳಿಕ ಅವರ ಒಂದು ಪ್ಯೂಬಿಕ್ ಹೇರ್ ಆಗಿರ್ಬೋದು, ಜೊತೆಗೆ ಬ್ಲಡ್ ಸ್ಯಾಂಪಲ್ ಆಗಿರ್ಬೋದು ಅಥವಾ ಉಗುರಿನ ಸ್ಯಾಂಪಲ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಕಂಪ್ಲೀಟ್ ಆದ ಸ್ಯಾಂಪಲ್ಸ್ ಅನ್ನ ಕೂಡ ಪಡೆದುಕೊಳ್ತಾರೆ. ಯಾಕಂದ್ರೆ ಮುಂದಿನ ಹಂತದಲ್ಲಿ ಟೆಸ್ಟ್ ಗಳನ್ನ ಕೂಡ ಮಾಡಬೇಕಾಗಿರೋದ್ರಿಂದ ಇದು ನಿರ್ಭಯ ಪ್ರಕರಣ ಆದ ನಂತರ ಬಂದ ಒಂದು ಅಮೆಂಡ್ಮೆಂಟ್ ಅಥವಾ ಆದೇಶಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಲಾಗುತ್ತೆ. ಅದಾದ ನಂತರ ಒಂದು ವೇಳೆ ಏನಾದರೂ ಅವರು
ನಾನು ಅತ್ಯಾಚಾರ ಮಾಡಿಲ್ಲ ಅಂತೇನಾದರೂ ಅಫಿಡವಿಟ್ ಅನ್ನ ಕೋರ್ಟಿಗೆ ಸಲ್ಲಿಕೆ ಮಾಡಿದ್ರೆ ಅದಾದ ಬಳಿಕ ಪ್ರೈಮರಿ ಹಂತದಿಂದ ಅಂದ್ರೆ ಇವರು ಅತ್ಯಾಚಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇವರು ಅತ್ಯಾಚಾರ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತದಲ್ಲಿ ಇವರ ಪುರುಷತ್ವ ಪರೀಕ್ಷೆ, ಅದಾದ ನಂತರ ಬೇರೆ ಬೇರೆ ಒಂದು ಎವಿಡೆನ್ಸ್ಗಳು ಜೊತೆಗೆ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಜೊತೆಗೆ ಆ ಮಹಿಳೆಯರನ್ನ ಅಂದ್ರೆ ಸಂತ್ರಸ್ತ ಮಹಿಳೆಯರನ್ನ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಸಿಕ್ಕಂತಹ ಸಂಗ್ರಹಿಸಿದಂತಹ ಸಾಕ್ಷ್ಯಾಧಾರಗಳೇನಿದಾವೆ ಆ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಕಂಪ್ಲೀಟ್ ಆದ ಮುಂದಿನ ಹಂತದ ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಈಗ 2 ಹಂತದಲ್ಲಿ ಅಂದ್ರೆ ಒಂದು ವೇಳೆ ಈಗ ಪ್ರಜ್ವಲ್ ರೇವಣ್ಣ ಅವರು ಬಂದಂತ ಸಂದರ್ಭದಲ್ಲಿ ಒಂದು ವೇಳೆ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಪ್ಕೊಂಡ್ರೆ ಅಂದ್ರೆ ನಾನು ಹೌದು ಈ ರೀತಿಯ ಒಂದು ಏನು ಆರೋಪಗಳು ನನ್ನ ಮೇಲೆ ಬಂದಿದೆ ಆ ಒಂದು ಆರೋಪಗಳಿಗೆ ಸಮ್ಮತಿ ಇದೆ, ಈ ರೀತಿಯ ಕೆಲಸಗಳನ್ನ ಮಾಡಿದೆ ಅಂತ ಹೇಳಿದ್ರೆ ಆಗ ರೆಗ್ಯುಲರ್ ಪ್ರೊಸೀಜರ್ಸ್ಗಳು ಆಗ್ತಾ ಹೋಗ್ತವೆ. ಅಂದ್ರೆ ಸಂತ್ರಸ್ತ ಮಹಿಳೆ ಹಾಗೆ ಇವರನ್ನ ಮುಂದೆ ನಿಲ್ಲಿಸಿಕೊಂಡು ಅಂದ್ರೆ ಮುಖಾಮುಖಿ ಮಾಡಿ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಐಡೆಂಟಿಫಿಕೇಶನ್ ಅನ್ನ ಮಾಡಲಾಗುತ್ತೆ. ಅದಾದ ನಂತರ ಯಾವ ಜಾಗದಲ್ಲಿ ಈ ರೀತಿಯ ಕೃತ್ಯವನ್ನ ಎಸಗಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಬಹುತೇಕ ಈ ಪ್ರಕರಣದಲ್ಲಿ ಈಗಾಗಲೇ ವಿಡಿಯೋದಲ್ಲೂ ಕೂಡ ಅವರು ಅಲ್ಲಗಳೆದಿರೋದ್ರಿಂದ ಅಂದ್ರೆ ಬಂದಿಲ್ಲ ಅಂತ ಹೇಳಿರೋದ್ರಿಂದ ಅಂದ್ರೆ ನನ್ನ ಮೇಲೆ ಬಂದಿರುವಂತಹ ಆರೋಪಗಳೆಲ್ಲವೂ ಕೂಡ ಷಡ್ಯಂತ್ರ ಅಂತ ಹೇಳಿರೋದ್ರಿಂದ ಒಂದು ವೇಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನ ಒಪ್ಪದೇ ಹೋದ್ರೆ ಅಂದ್ರೆ ನಾನು ಈ ರೀತಿಯ ಯಾವುದೇ ಒಂದು ಕೆಲಸವನ್ನ ಮಾಡಿಲ್ಲ, ನನ್ನ ಮೇಲೆ ಸುಖಾಸುಮ್ಮನೆ ಆರೋಪ ಬಂದಿದೆ ಅಂತ ಹೇಳಿದ್ರೆ ಆಗ ಸಂತ್ರಸ್ತ ಮಹಿಳೆಯರ ಹೇಳಿಕೆ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ 376N ಕೂಡ ಇದೆ, ಜೊತೆಗೆ ಈಗಾಗಲೇ ನಿರಂತರ ಅತ್ಯಾಚಾರ ಜೊತೆಗೆ ಬೆದರಿಕೆಯನ್ನ ಒಡ್ಡಿ ಅತ್ಯಾಚಾರವನ್ನ ಫೋರ್ಸ್ಫುಲಿ ಮಾಡಿದ್ದಾರೆ ಸಾಕಷ್ಟು ಬಾರಿ ಅಂತ ಪ್ರಕರಣಗಳು ದಾಖಲಾಗಿರೋದ್ರಿಂದ ಆ ಪ್ರಕರಣಗಳಿಗೆ ಅಂದ್ರೆ 376K ಅನ್ನು ಕೂಡ ದಾಖಲಾಗಿರೋದ್ರಿಂದ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದ ಕಂಪ್ಲೀಟ್ ಆದ ಇಂಟ್ರಾಗೇಷನ್ ಹಾಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಎವಿಡೆನ್ಸ್ ಆಕ್ಟ್ 114 ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಒಂದು ವೇಳೆ ಏನಾದ್ರೂ ಪ್ರಜ್ವಲ್ ರೇವಣ್ಣ ನಾನು ಮಾಡಿಲ್ಲ, ನನ್ನ ಮೇಲೆ ಬಂದಿರುವಂತಹ ಆರೋಪಗಳು ಎಲ್ಲವೂ ಕೂಡ ಸುಳ್ಳು, ಜೊತೆಗೆ ಇಂಟ್ರಾಗೇಷನ್ ಸಂದರ್ಭದಲ್ಲೂ ಕೂಡ ಪದೇ ಇದನ್ನೇ ಹೇಳಿದ್ರು ಅಂದ್ರೆ ಅದಾದ ನಂತರ ಕೋರ್ಟ್ಗೆ ಈ ರೀತಿಯ ಪ್ರಕರಣಗಳಲ್ಲಿ ಸಂತ್ರಸ್ತ ಮಹಿಳೆಯ ಹೇಳಿಕೆಗಳೇನಿರ್ತವೆ ಜೊತೆಗೆ ಅವರ ಪರವಾಗಿ ಸಂಗ್ರಹಿಸಿದಂತಹ ಸಾಕ್ಷಿಗಳೇನಿರ್ತವೆ ಅದರ ಆಧಾರದ ಮೇಲೆ ಎವಿಡೆನ್ಸ್ ಆಕ್ಟ್ ನ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ವಿದೇಶ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.